ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ KCT 2024 ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋಕ್ಕೆ ಒಂದು ಮಾಕ್ ಅಲಾಟ್ಮೆಂಟ್ ಬಗ್ಗೆ ಒಂದು ಕ್ಲಾರಿಟಿ ಅಥವಾ ಒಂದು ಪಿಕ್ಚರ್ ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ. ಯಾರೆಲ್ಲ KCT ಸ್ಟೂಡೆಂಟ್ ನೋಡ್ತಿದ್ರು, ಯಾರೇ ಒಂದು ಕೋರ್ಸ್ ಆಗಿರಲಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋ ಕೂಡ ಒಂದು ಲೈಕ್ ಕೂಡ ಕೊಡ್ಬಿಡ್ರಿ ಅಂತ ಹೇಳ್ತೀನಿ. ನೀವು ಒಂದು ಕೊಡುವಂಥ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮಗೆ ಭಾಳ ಮೋಟಿವೇಟ್ ಆಗುತ್ತೆ. ಸರಿ, ಇವಾಗ ಏನಪ್ಪ ಅಂತಂದರೆ ಇದೇನು ನೋಡ್ತಿದ್ರೆ ಇಲ್ಲಿ KCT ಅಂದರೆ 2021 ಅಂತ ಕೊಟ್ಟಿದ್ದಾರೆ. ಅಂದರೆ UGCET 2021 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತಂದು ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ತೋರ್ಸೋಕ್ಕೆ ಮಾಡ್ತಿದ್ದೀನಿ. ಯಾಕಂದರೆ 2024 ಇನ್ನೂ ಕೂಡ ಬಿಟ್ಟಿಲ್ಲಲ್ವಾ. ಸೊ ಹಂಗಾಗಿಬಿಟ್ಟು 2021 ಅಂತಂದರೆ ನಮ್ಮ ಬ್ಯಾಚ್. ಓಕೆ, ನಮ್ಮ ಬ್ಯಾಚ್ ಇದ್ದಾಗ ಅವಾಗ ನಾವು KCTಲಿ ನಾವು ಏನೇನೆಲ್ಲ ಮಾಡಿದ್ವಿ ಅದಕ್ಕೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಟೂಡೆಂಟ್ಸ್ CET ನಂಬರ್ ನಮ್ಗೆ ಕಾಣಿಸಿದೆ. ನಿಮ್ಮದು ಕೂಡ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ರೀತಿ ನೋಡೋದಪ್ಪ ಅಂದರೆ ವೆಬ್ಸೈಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಲಿಂಕನ್ನು ಬಿಡ್ತಾರೆ. ಆ ಲಿಂಕಲ್ಲಿ ನಿಮ್ಮೊಂದು CET ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ಒಂದು ನಿಮ್ಮದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಬರುತ್ತೆ. ಎಷ್ಟೋ ಜನಕ್ಕೆ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದವ್ರಿಗೆ ಬರುತ್ತೆ, ರಿಮೈನಿಂಗ್ ಸ್ಟೂಡೆಂಟ್ಸ್ಗೆ ಬಂದಿರಲ್ಲ. ಸರಿ, ಇವಾಗ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು. ಎಕ್ಸಾಂಪಲ್ ಇಲ್ಲಿ SNQ ಕೋಟ ಅಂತ ಬರ್ತದೆ. ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನೀವು ಅಂದ್ಕೊಂಡಂಗೆ ಕಾಲೇಜ್ನ ಪ್ರಿಯಾರಿಟಿ ಕರೆಕ್ಟಾಗಿ ಕೊಟ್ಟಿದ್ರೆ ನಿಮ್ಮ ಇನ್ಕಮ್ಮು ಕೂಡ ಕಡಿಮೆ ಅಂದರೆ ಲೆಸ್ ದೆನ್ 8 lakh ಅಂತ ಇದ್ದು ಮತ್ತು ನಿಮ್ಮ ರ್ಯಾಂಕು ಕೂಡ ಚೆನ್ನಾಗಿದ್ದರೆ ಖಂಡಿತ ನಿಮಗೂ ಕೂಡ SNQ ಕೋಟನೂ ಸಿಗುತ್ತೆ. ಇಲ್ಲಿ ಕಾಣಿಸ್ತಿದೆ ಕ್ಲಿಯರ್ ಪಿಕ್ಚರ್ ಆಗಿ SNQ ಕೋಟ ಅಂತಲೂ ಕೂಡ. ಸೊ ಹಂಗಾಗಿಬಿಟ್ಟು SNQ ಕೋಟ ಅಷ್ಟೇ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಒಂದು ಮಾಕ್ ಅಲಾಟ್ಮೆಂಟ್ ಅಂತೂ ಬರುತ್ತೆ ಅದೊಂದು. ಇಲ್ಲಿ CET ನಂಬರ್ ಕಾಣಿಸ್ತಿದೆ ಆ್ಯಂಡ್ ಕ್ಯಾಂಡಿಡೇಟ್ ನೇಮ್ ಕೂಡ ಕಾಣಿಸ್ತಿದೆ. ಯಾವ ಕ್ಲೇಮ್ಡ್ ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಈ ಕ್ಯಾಂಡಿಡೇಟ್ದು ಕ್ಲೇಮ್ಡ್ ಕ್ಯಾಟಗರಿ 3BG ಅಂತಂದರೆ 3B ಇದ್ಬಿಟ್ಟು ಗ್ರಾಮೀಣ ಮಾಧ್ಯಮ ಅಂತ ಏನೇನು ಇರ್ತಾರೋ ಅದರ ಬರ್ತವೆ. ಬಟ್ ಇವನು ಜನರಲ್ ಕ್ಯಾಟಗರಿ. ಓಕೆ, ಜನರಲ್ ಕ್ಯಾಟಗರಿ ಇದ್ದು 3B ಬಂದಿದ್ದಾನೆ. ಬಟ್ ಇವಾಗ ಏನಾಗುತ್ತೆ ನೋಡಿ, ಕೆಲವೊಂದಿಷ್ಟು ಹುಡುಗರು SC ಇರ್ತಾರೆ, ST ಇರ್ತಾರೆ, ಈ ರೀತಿ ಬರ್ತದೆ SA KR ಅಥವಾ ಈ ಥರ. ಅಂದರೆ ಕನ್ನಡ ಮೀಡಿಯಮ್ ಇರ್ತಾರೆ, ರೂರಲ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ 3BG ಬರಬಲ್ಲ ಅವ್ರಿಗೆ 3B ಹಾರ ಬರ್ಬೋದಿತ್ತು, 3B KR ಅಂತ ಬರ್ಬೋದಿತ್ತು. ಬಟ್ ಇವನಿಗೆ ಅಲಾಟೆಡ್ ಆಗಿರೋದು 3BG. ಓಕೆ, ಅದಾದ ನಂತರ ಇವು ನೋಡ್ತಿರ್ಬೋದು ರ್ಯಾಂಕ್ನ ಒಂದು ಅನೌನ್ಸ್ ಮಾಡಿರ್ತಾರೆ. ಅಂತಂದರೆ ನೀವು KCTಲಿ ಪಡೆದಂಥ ರ್ಯಾಂಕ್ನ ಕೂಡ ಕೊಟ್ಟಿರ್ತಾರೆ, ಎಲ್ಲ ಕುರ್ತು ಕೊಟ್ಟಿರ್ತಾರೆ. ಇಂಜಿನಿಯರಿಂಗ್ ಇರ್ಬೋದು ಆ್ಯಂಡ್ ಫುಡ್ ಸೈನ್ಸು, ಅಗ್ರಿ ಮತ್ತು ವೆಟರ್ನರಿ, BTech ಇದಾವೆ. ಅದಾದ ತಕ್ಷಣ B Pharma ಮತ್ತು ಫಾರ್ಮಡಿ ಅಂತ ಕೊಟ್ಟಿರ್ತಾರೆ. ಬಟ್ ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಮತ್ತು BS ನರ್ಸಿಂಗ್ ಕೊಟ್ಟಿಲ್ಲಲ್ಲ ಅಂತ ಹೇಳ್ಬೋದು. ಬಟ್ 2021ಕ್ಕೆ ಅವಾಗ BS ನರ್ಸಿಂಗ್ ಕನ್ಸಿಡರ್ ಇದ್ದಿದ್ದು, ಅಂದರೆ KCT ಕನ್ಸಿಡರ್ ಇದ್ದಿದ್ದಿಲ್ಲ. ಅದಕ್ಕೆ BS ನರ್ಸಿಂಗ್ಗೆ KCT ಇದ್ದಿದ್ದಿಲ್ಲ, ಓನ್ಲಿ PUC ಮಾರ್ಕ್ಸ್ ಮೇಲೆ ಕೊಡ್ತಿದ್ರು. ಬಟ್ ಇವಾಗ 2 ವರ್ಷದಿಂದ ಏನಾಗಿದೆ, KCT ಕನ್ಸಿಡರ್ ಮಾಡಿದ್ದಾರೆ, KCT ಮಾನಿಟರಿ ಮಾಡಿದ್ದಾರೆ. ಸರಿ, ಇಲ್ಲಿ BS ನರ್ಸಿಂಗ್ ಇಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿರಿ ಯಾವ ಒಂದು ಕೋರ್ಸ್ ಅಲಾಟ್ ಆಗಿದ್ದು, ಇಂಜಿನಿಯರಿಂಗು ಕಾಣಿಸ್ತಿದೆ. ಕಾಲೇಜ್ ಯಾವುದಪ್ಪ ಅಂತಂದರೆ ಗೌರ್ಮೆಂಟ್ ಕಾಲೇಜ್ ಆಫ್ ಕಾಲೇಜ್ ತಳ್ಕಲ್ ಅಂತ. ಅಂದರೆ ಗೌರ್ಮೆಂಟ್ ಕಾಲೇಜು ಕೂಡ ಅಲಾಟ್ ಆಗಿದೆ, ವಿತ್ SNQ ಕೋಟನೂ ಕೂಡ ಅಲಾಟ್ ಆಗಿದೆ. ಬಟ್ ನಿಮ್ಮ ಮುಂದೆ ಹೇಳ್ತೀನಿ, ಬ್ರ್ಯಾಂಚ್ ಯಾವುದಪ್ಪ ಅಂತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, SNQ ಕೋಟ ಮತ್ತು ಅಲಾಟೆಡ್ ಆಗಿರೋ ಡೇಟ್ ನೋಡ್ತಿರ್ಬೋದು. ಅವಾಗೆಲ್ಲ ಲೇಟ್ ಮಾಡಿದ್ರಪ್ಪ. ಯಾಕಂತಂದರೆ ನೋಡಿರಿ 17/11/2021 ಅಂದರೆ 11ನೇ ತಾರೀಕು ಏನಾಗಿತ್ತು ಅಂತಂದರೆ ಮಾಕ್ ಅಲಾಟ್ಮೆಂಟ್ ಇನ್ನೂ ಕೂಡ 11ನೇ ತಿಂಗಳಲ್ಲಿ. ಅಂತಂದರೆ ರಿಯಲ್ ಅಲಾಟ್ಮೆಂಟ್ ನಿಮ್ಮ ಡಿಸೆಂಬರು, ಜನವರಿ ಅಲ್ಲಿವರೆಗೂ ಹೋಗೋದು. ಬಟ್ ಇವಾಗ ಇನ್ನೂ ಕೂಡ ಆಗಸ್ಟಲ್ಲಿ ಇದ್ದಾರೆ. ಸರಿನಾ, ಇವಾಗ ನಿಮ್ಗೆ ಹೇಳೋದಕ್ಕೆ ಒಂದು ಕ್ಲಾರಿಟಿ ಕೊಡೋಕೆ ಬರ್ತೀನಿ. ಇಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಏನಾಗಿತ್ತು ಅಂತಂದರೆ ಇವನಿಗೆ ಒಂದು ಗೌರ್ಮೆಂಟ್ ಕಾಲೇಜ್ ಸಿಕ್ಕತ್ತೆ, SNQ ಕೋಟನೂ ಸಿಕ್ಕತ್ತು. ಬಟ್ ಈ ಒಂದು ಸ್ಟೂಡೆಂಟ್ಸು ಅಂದರೆ ಫಸ್ಟ್ ರೌಂಡಲ್ಲಿ ಕೂಡ ಇದೇ ಕಾಲೇಜ್ ಸಿಗುತ್ತಿತ್ತು ಅವನಿಗೆ. ಓಕೆ, SNQ ಕೋಟನ ಸಿಗ್ತಿತ್ತು, ಚೆನ್ನಾಗಿ ರ್ಯಾಂಕ್ ಇತ್ತು, ಅವನ್ನೆಲ್ಲನೂ ಕೂಡ ಹಾಕ್ತಿತ್ತು. ಬಟ್ ಆದರೂ ಅವನು ಸ್ಟೂಡೆಂಟ್ಸ್ ಏನು ಮಾಡಿದ ಅಂತಂದರೆ ನನಗೆ SNQ ಕೋಟ ಸಿಗದೇ ಇದ್ದರೂ ಪರವಾಗಿಲ್ಲ, ಈ ಕಾಲೇಜ್ ಹೋಗಲ್ಲ ಅಂತಂದ. ಓಕೆ, ಕಾಲೇಜ್ ಏನೋ ಚೆನ್ನಾಗಿದೆ, ಬೇಕಾದ್ರೆ ನೀವು ತೋರಿಸ್ತೀನಿ ಬೇಕಾದ್ರೆ. ಬಟ್ ಅಲ್ಲಿ ಟೀಚಿಂಗ್ ಮತ್ತು ಮುಂದೆ ಅಲ್ಲಿ ಬರುವಂಥದ್ದು ಪ್ಲೇಸ್ಮೆಂಟ್ ಅಂತ ಇದೆ ನೋಡ್ರಿ, ಅಲ್ಲಿ ಏನೂ ಇಲ್ಲ. ಸೊ ಹಂಗಾಗಿಬಿಟ್ಟು ಈ ಕಾಲೇಜ್ನ ಕ್ಯಾನ್ಸಲ್ ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ಏನು ಮಾಡ್ಕೊಂಡ, ಮತ್ತೆ ಬೇರೆ ಕಾಲೇಜ್ನ ಕೊಟ್ಕೊಂಡ. ಓಕೆ, ನಾನು ನಿಮ್ಗೆ ಹೇಳಕ್ಕೆ ಬರೋದಿಷ್ಟೇ. ಓಕೆ, ಗೌರ್ಮೆಂಟ್ ಕಾಲೇಜ್ ಸಿಕ್ಕದೆ, SNQ ಕೋಟ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ. 21-22 ಸಾವಿರದಲ್ಲೇ ಏನು ಮಾಡ್ಬೋದು, ಇಂಜಿನಿಯರಿಂಗ್ ಕಲಿಬೋದು. ಓಕೆ, ಗೊತ್ತಿದೆ ನಿಮ್ಗೆ ಗಾಳೆ. ಹಾಂ, 22 ಸಾವಿರದಲ್ಲಿ ಇಂಜಿನಿಯರಿಂಗ್ ಕಲಿಯುವಂಥದ್ದು, ಅದು ಕೂಡ SNQ ಕೋಟ ಅಂತ ನಿಮ್ಗೆ ಗಾಳೆ ಗೊತ್ತಿದೆ. ಏನಕ್ಕೆ ಬಿಟ್ಟ? ಓಕೆ, ನಾನು ಹೇಳಿದೆ ಪ್ಲೇಸ್ಮೆಂಟ್ ಆಗಬೇಕು, ಮುಂದೆ ಕಂಪ್ನಿಗಳು ಆಫರ್ ಕರೀಲೇಬೇಕು. ಇಲ್ಲಕ್ಕಂದ್ರೆ ಫ್ಯೂಚರ್ ಯಾವ ರೀತಿ ಇರ್ತಂತ ನಿಮ್ಗೆ ನಿಜ ಊಹೆ ಮಾಡ್ಕೊಳಕ್ಕೆ ಹೋಗೋದಾಗಲ್ಲ. ಅಟ್ಲೀಸ್ಟ್ ಈ ಒಂದು ಸಿಚುವೇಷನ್ ಒಳಗೆ ಹುಡುಗರಿಗೆ ಪರ್ ಆ್ಯನ್ವಲ್ 4 ಲಕ್ಷ ಆದರೂ ಕೊಡ್ಬೇಕು ನಿಮಗೆ. ಹಂಗಿದ್ರೆ ಮಾತ್ರ ಸ್ವಲ್ಪ ಸರ್ವೆ ಆದರೂ ಆಗ್ತೀರಾ, ಇಲ್ಲಾಂದ್ರೆ ಮುಂದೆ ಕಷ್ಟನೇ ಆಗ್ತೀನೂ ಕೂಡ. ಸೊ ಹಂಗಾಗ್ಬಿಟ್ಟು ಇವನು ಬಿಟ್ಟಾಕಿದ, ಬೇರೆ ಒಂದು ಕೋರ್ಸ್ನ ತೊಗೊಂಡ. ಓಕೆ, ಇದೇ ಒಂದು ಏನು ಮಾಡಿದೆ ಅಂತಂದರೆ ಇದೇ ಬ್ರ್ಯಾಂಚೆ ಬೇರೆ ಕಡೆ ಬೆಂಗಳೂರಲ್ಲಿ ಚೆನ್ನಾಗಿರೋದು ತೊಗೊಂಡ. ಓಕೆ, ಅದು ಪ್ರೈವೇಟ್ ಕಾಲೇಜ್ ಸಿಕ್ತು. ಆದರೂ ಪ್ರೈವೇಟ್ ಕಾಲೇಜು ಕೂಡ ಅವ್ನಿಗೆ SNQ ಕೋಟನೇ ಮತ್ತೆ ಸಿಕ್ತು. ಓಕೆ, ಪ್ರೈವೇಟ್ ಕಾಲೇಜಲ್ಲಂದ್ರೂ ಕೂಡ SNQ ಕೋಟನೇ ಸಿಕ್ತು. ಬಟ್ ಇವಾಗ ಅವ್ನಿಗೇನಪ್ಪ ಅಂದರೆ ಪ್ರೈವೇಟ್ ಆದರೂ ಪರವಾಗಿಲ್ಲ, SNQ ಕೋಟ ಸಿಕ್ಕಿದೆ. ಇನ್ನೂ ಕೂಡ ಸ್ವಲ್ಪ ಅಂದರೆ ಒಂದು 10-12 ಸಾವಿರ ಜಾಸ್ತಿ ಆಯಿತು. ಬಟ್ ಅವ್ನ ಫ್ಯೂಚರ್ ಚೆನ್ನಾಗಿರ್ತದೆ. ಓಕೆ, ಇವಾಗ ನಾನು ನಿಮಗೆ ಒಂದು ಹೇಳಕ್ಕೆ ಬರ್ತಿದ್ದೀನಿ, ನೀವು ಕೂಡ ಆಪ್ಷನ್ ಎಂಟ್ರಿ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ವರ್ಸ್ಟ್ ಕಾಲೇಜ್ ಅಂತ ಏನು ಹೇಳ್ತಾರೆ ಅವ್ನು ಪೋಸ್ಟ್ಗೆ ಹಾಕೊಂಡ್ಬಿಟ್ರೆ ಈ ರೀತಿ ನಿಮ್ಗೆ ಅಲಾಟ್ಮೆಂಟ್ ಆಗುತ್ತೆ. ವರ್ಸ್ಟ್ ಅಂತ ಹೇಳಕ್ಕೆ ಬರಲ್ಲ, ಇದು ಮೀಡಿಯಮ್ ಇದೆ ಬಿಡಿ, ಪೂರಾ ವರ್ಸ್ಟ್ನಿಲ್ಲ ಈಚೆಗೆ ಪೂರಾ ಇದೂ ಇಲ್ಲ, ಒಂದು ಮೀಡಿಯಮ್ ಇದೆ.
ಬಟ್ ಅವನಿಗೆ ಬೇಕಾಗಿರೋದು ಚೆನ್ನಾಗಿರೋ ಕಾಲೇಜ್ ಬೇಕು. ಓಕೆ, ಒಂದು ಮೀಡಿಯಮ್ ಇರೋ ಕಾಲೇಜು ಕೂಡ ಬೇಡ ಅಂತಂದು ಅವನೇನು ಮಾಡಿದ, ಇದನ್ನು ಫಸ್ಟೇ ಕೊಡಿದ್ದ, ಆಪ್ಷನ್ ಎಂಟ್ರಿ ಫಸ್ಟೇ ಕೊಟ್ಟಿದ್ದ. ಓಕೆ, ಆದರೆ ಏನಾಯಿತು, ಫಸ್ಟಿಗೆ ಆಪ್ಷನ್ ಎಂಟ್ರಿಲಿ ಇದನ್ನ ಕೊಟ್ಟರು ಕೂಡ ಅವನಿಗೆ ಅಲಾಟ್ಮೆಂಟ್ ಆಯಿತು. ಓಕೆ, ಎಸ್ ಎನ್ ಕೆ ಕೊಟ್ಟು ಅಲಾಟ್ ಆದರೂ ಕೂಡ ಅವನು ಬೇಡ ಅಂತಂದು ಏನು ಮಾಡಿದ, ನೋಡಿರಿ ಒಂದು ರ್ಯಾಂಕ್ ಬಿಟ್ಟು 1,00,000 ಇದೆ, 1,00,000 ರ್ಯಾಂಕ್ ಇದ್ರೂ ಕೂಡ ಎಸ್ ಎನ್ ಕೆ ಕೂಡ ಸಿಕ್ಕಿದೆ ಅಂದರೆ ಇಲ್ಲೇ ತಿಳ್ಕೊಬೇಕು ಅವನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದ ಅಂತಂದು. ಅಂತಂದರೆ ಈ ಒಂದು ಕಾಲೇಜು ಅಷ್ಟು ಜಾಸ್ತಿ ಅಪ್ಲೈ ಮಾಡಿಲ್ಲ. ಸೊ ಹಂಗಾಗಿಬಿಟ್ಟು ಅವನು ಏನು ಮಾಡಿದ, ಫಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಬಿಟ್ಟ. ಹಂಗಾಗಿಬಿಟ್ಟು ಇವ್ನಿಗೆ ಎಸ್ ಎನ್ ಕೆ ಕೊಟ್ಬಿಟ್ರು. ಸೊ ಹಂಗಾಗಿಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಸು ನಿಮ್ಮದು ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ. ಚೆನ್ನಾಗಿ ಕಾಲೇಜ್ ಅನ್ನೋದ್ರು ಅಷ್ಟು ಒಂದು ರೇಂಜ್ಗೆ ಅಥವಾ ಚೆನ್ನಾಗಿಲ್ಲ ಅನ್ನೋದಿತ್ತಂದರೆ ನಿಮ್ಗೆ ಎಸ್ ಎನ್ ಕೆ ಕೋಟನೇ ಬೇಕಂತಂದರೆ ಫಸ್ಟ್ಗೆ ಪ್ರಯಾರಿಟಿ ಕೊಟ್ಟರೆ ನಿಮಗೆ ಸಿಗ್ತದೆ. ಆ್ಯಂಡ್ ಇನ್ನೊಂದು ಎಸ್ ಎನ್ ಕೆ ಕೋಟ ಅಲಾಟ್ಮೆಂಟ್ ಆಗದೆ ಹೋದ್ರೆ ಅಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಬರ್ತಿದ್ದೀನಿ, ಇವನೇನೋ ಸ್ವಲ್ಪ ಮಾಕ್ ಅಲಾಟ್ಮೆಂಟ್ ನೋಡೋಣ ಅಂತ ಹಾಕಿರ್ಬೋದು. ಓಕೆ, ಮಾಕ್ ಅಲಾಟ್ಮೆಂಟ್ ನೋಡೋಣ ಸಿಕ್ಕರೆ ಬೇಕಾದರೆ ಅಲ್ಲೇ ಇರೋಣ ಅಂತ ಹಾಕಿರ್ಬೋದು. ಮಾಕ್ ಅಲಾಟ್ಮೆಂಟ್ ಆಗಿಬಿಡ್ತು. ನಿಮ್ಮದು ಕೂಡ ಇನ್ ಕೇಸ್ ಮಾಕ್ ಅಲಾಟ್ಮೆಂಟಲ್ಲಿ ಆಗಿ ಫಸ್ಟ್ ರೌಂಡಲ್ಲಿ ಆಗಲಿಲ್ಲ ಅಂದರೆ ಏನು ಮಾಡ್ತೀರಾ, ಅದೇ ಕಾಲೇಜು ಈಚೆ ಕಡೆ ಎಸ್ ಎನ್ ಕೆ ಕೋಟನೂ ಸಿಗಲಿಲ್ಲ, ಕಾಲೇಜು ಕೂಡ ಚೆನ್ನಾಗಿ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ. ಸೊ ಇದು ಒಂದು ಕೆಲವೊಂದಿಷ್ಟು ಹುಡುಗರು ಹೇಳಕ್ಕೆ ಬಂದೆ. ಯಾಕಂದರೆ ಈಗ ಆಪ್ಷನ್ ಎಂಟ್ರಿ ಡೇಟ್ ಇವತ್ತು ಇರೋದು ಏನಾಯ್ತು ಅಂತಂದರೆ ಮತ್ತೆ 4ನೇ ತಾರೀಕು 12 ಗಂಟೆವರೆಗೂ ಕೂಡ ಹೋಗಿದೆ. ಓಕೆ, ಇದೇ ಲಾಸ್ಟ್ ಅನ್ಕೊತೀನಿ, ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ. ಯಾಕಂದರೆ ಟೈಮ್ 3ನೇ ಸರ್ತಿ ಗಾಳಿ ಆಗ್ತಿರೋದು, ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಹಂಗಾಗಿಬಿಟ್ಟು ಇದು ಕೊನೆ ಅನ್ಕೊತೀನಿ. ನಿಮ್ಮದು ಮಾಕ್ ಅಲಾಟ್ಮೆಂಟ್ 7ನೇ ತಾರೀಕು ಏನು ಬರ್ತದೋ, ನಿಮ್ಮದು ಆಪ್ಷನ್ ಎಂಟ್ರಿ ಲಾಸ್ಟ್ ಟಿಲ್ ಅಂದರೆ 4ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಮಾಡತಕ್ಕಂಥ ಆಪ್ಷನ್ ಎಂಟ್ರಿ ಏನಿರ್ತದೋ ಅಲ್ಲಿವರೆಗೂ ಕನ್ಸಿಡರ್ ಮಾಡ್ತಾರೆ. ಲೈಕ್ ಇಲ್ಲಿ ನೋಡ್ರಿ, ಆಪ್ಷನ್ ಎಂಟ್ರಿ 16/11/2021 ಎಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿನ ಅವ್ರು ಕನ್ಸಿಡರ್ ಮಾಡಿಕೊಂಡು 17ಕ್ಕೆ ಒಂದು ಅಲಾಟ್ಮೆಂಟ್ ಮಾಡಿದ್ದಾರೆ. ಸೇಮ್ ಅದೇ ರೀತಿ ನಿಮ್ಮದು ಕೂಡ ನಾಳೆ 4ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರನ್ನ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಒಂದು ಅಲಾಟ್ಮೆಂಟ್ ಮಾಡ್ತಾರೆ, ಒಂದು ಮಾಕ್ ಅಲಾಟ್ಮೆಂಟ್. ಅದು ಬಂದಾದ್ಮೇಲೆ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಅರ್ಥ ಆಗುತ್ತೆ. 7 ಇದೇ ಒಂದು ಸ್ಟೂಡೆಂಟ್ಸು ಎಸ್ ಎನ್ ಕೆ ಕೂಡ ಸಿಕ್ಕರು ಕೂಡ ಆ ಕಾಲೇಜ್ ಬೇಡ ಅನ್ನೋಕ್ಕೆ ಅವನು ಏನು ಮಾಡ್ತಾನೆ, ಮತ್ತೆ ರೀಅರೇಂಜ್ ಅಥವಾ ಮಾಡಿಫೈ ಮಾಡ್ಕೊತಾನೆ. ಒಂದು ಚೆನ್ನಾಗಿರೋ ಕಾಲೇಜ್ ಸಿಗ್ತದೆ ಬೆಂಗಳೂರಲ್ಲಿ, ಅವನು ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾನೆ, ಅಲ್ಲೂ ಕೂಡ ಮತ್ತೆ ಎಸ್ ಎನ್ ಕೆ ಕೂಡ ಸಿಗುತ್ತದೆ ಅವನಿಗೂ ಕೂಡ. ಅವನಿಗೇನೋ ಅದೃಷ್ಟ ಅನ್ಕೊತೀನಿ. ಯಾಕೆ ಹೇಳೋಕ್ಕಾಗಲ್ಲ, ಇದು ಪ್ಯೂರ್ಲಿ ಎಸ್ ಎನ್ ಕೆ ಕೋಡ್ ಅನ್ನೋದು ಒಂದು ಲಕ್ಕಿ ಮೇಲೆ. ಓಕೆ, ಈ ಒಂದು ಸ್ಟೂಡೆಂಟ್ಸ್ಗೆ ಆ ರೀತಿ ಇತ್ತಪ್ಪ, ನಿಮಗೆ ಆ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ನಿಮ್ಗೆ ಹೇಳಿದೇನಪ್ಪ ಅಂದರೆ ಫ್ಯೂಚರ್ ನೋಡ್ಕೊರಿ ಅಷ್ಟೇ. ಅವನಿಗೆ ಎಸ್ ಎನ್ ಕೆ ಕೂಡ ಸಿಗಬೇಕಂತ ಹಾಕಿದ್ದಿಲ್ಲ ಪ್ರೈವೇಟ್ ಬೇರೆ ಕಡೆ, ಹಂಗೆ ಹಾಕಿದ್ದ. ಆದರೆ ಅವ್ನು ಲಕ್ಕಪ್ಪ ಅದು. ಯಾಕಂದರೆ ಇಲ್ಲಿ ಮಾಕ್ ಅಲಾಟ್ಮೆಂಟು ಅದೇ ಆಗುತ್ತೆ ಅಂತಂದ್ರೆ, ರಿಯಲ್ ಅಲಾಟ್ಮೆಂಟು ಅದೇ ಆಗುತ್ತೆ ಅಂತಂದರೆ ಅವ್ನು ಪ್ಯೂರೇ ಲಕ್ ಅಂತಲೇ ಹೇಳ್ಬೋದು. ನೀವು ಈ ಲಕ್ಕಿ ಮೇಲೆ ಜಾಸ್ತಿ ಡಿಪೆಂಡ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಡಿಪೆಂಡ್ ಹಾಕೋಬೇಡ್ರಿ. ಈ ಲಕ್ ಮೇಲೆ ಸಿಗುತ್ತೆ ಅನ್ನೋಕೆ ಹೋಗ್ಬಿಟ್ಟು ವರ್ಸ್ಟ್ ಕಾಲೇಜ್ನ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಈಗ ಕೆಲವೊಂದಿಷ್ಟು ಹುಡುಗರು ಎಸ್ ಎನ್ ಕೆ ಕೂಡ ಸಿಗಬೇಕಂತ ಕೇಳ್ತಿದ್ರು ನನಗೆ, ಹಂಗಾಗಿಬಿಟ್ಟು ವೀಡಿಯೋ ಮಾಡೋಕ್ಕೆ ಬಂದುಬಿಟ್ಟೆ. ಮಾಕ್ ಅಲಾಟ್ಮೆಂಟ್ ಬಗ್ಗೆ ಒಂದು ಐಡಿಯಾ ಸಿಕ್ತು ಅನ್ಕೊತೀನಿ. ಯಾಕಂದರೆ ಯಾವ ರೀತಿ ಇರ್ತದೆ, ಒಂದು ರ್ಯಾಂಕನ್ನು ಕೂಡ ಎಲ್ಲನೂ ಕೂಡ ರ್ಯಾಂಕ್ ಕೊಟ್ಟಿರ್ತಾರೆ, ಯಾವ ಕ್ಯಾಟಗರಿ ಕ್ಲೇಮ್ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಈಗ ಹೊಸದಾಗಿ ಆ್ಯಡ್ ಮಾಡಿರೋದು ಅಂತಂದರೆ ಏನಪ್ಪ ಅಂದ್ರೆ ಇಲ್ಲಿ ಆ್ಯಡ್ ಮಾಡ್ತಾರೆ, ಇಲ್ಲಿ ಎಷ್ಟನೇ ಆಪ್ಷನ್ಸ್ ನಿಮಗೆ ಅಲಾಟೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಒಂದು 20 ಕಾಲೇಜ್ ಅಲಾಟ್ ಆಗಿದೆ, 20 ಕಾಲೇಜ್ ನೀವು ಆಪ್ಷನ್ ಎಂಟರ್ ಮಾಡಿದರೆ ಎಷ್ಟನೇದು ಆಪ್ಷನ್, ಫಾರ್ ಎಕ್ಸಾಂಪಲ್ 10ನೇದು ನೀವೇನಾದರೂ ಆಪ್ಷನ್ಸ್ ಅಲಾಟ್ ಆಗಿದ್ರೆ ಅಲಾಟೆಡ್ ಆಪ್ಷನ್ಸ್ ಅಂತ ಬಂದುಬಿಟ್ಟು 10 ಅಂತ ಬಂದಿರ್ತದೆ. ಓಕೆ, ನೀವೇನಾದರೂ ಚಾಯ್ಸ್ ಇಟ್ಕೊಂಡು ಮುಂದೆ ಹೋಗ್ತಂದ್ರೆ ಏನಾಗುತ್ತೆ, 11, 12, 13 ಅಂತ ಇರೋದು ಎಲ್ಲವೂ ಕೂಡ ಡಿಲೀಟ್ ಆಗ್ತವೆ. 10 ಮೇಲೆ ಇರೋದು ಎಲ್ಲ ಏನಾಗ್ತವೆ ಅಂತಂದರೆ ಉಳ್ಕೊತವೆ. ಅದರಷ್ಟರ ಮೇಲೆ ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕಂದ್ರೆ ಓಲ್ಡ್ ಇಟ್ಕೊಂಡು ಹೋಗಿ ಬರೋದು. ಓಕೆ ಸರಿ, ನಿಮ್ಗೆ ಆ ಚಾಯ್ಸ್ ಎಂಟ್ರಿ ಬಗ್ಗೆ ಎಲ್ಲನೂ ಕೂಡ ವೀಡಿಯೋ ಮಾಡಿದ್ದೀನಿ, ಬಟ್ ಅದ್ರ ಬಗ್ಗೆ ಇವಾಗ ಬೇಡ. ಸರಿ, ಸದ್ಯಕ್ಕಂದ್ರೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಇಷ್ಟಂತರೂ ಒಂದು ಪಿಕ್ಚರ್ ಅಂತ ಈ ರೀತಿ ಇರುತ್ತೆ ನೋಡೋಕ್ಕಂತರೂ. 2021 ತೊಗೊಂಡ್ಬಿಟ್ಟು ಎಕ್ಸಾಂಪಲ್ ಮಾಡಿದ್ದೀನಿ. ಸರ್, ಇದೇ ರೀತಿ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಮತ್ತು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಆಗಿ ಹೇಳೋದೇನಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಒಂದು ಟೈಮ್ ವಿಸಿಟ್ ಕೊಡಿ. ಸರಿನಾ? ಬಾಯ್.